ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಈ ವಾರ ತುಂಬ ನಿಮಗೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ಸ್ಗಳನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ದಯವಿಟ್ಟು ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇರದೇ 15 ದಿನಗಳು ಮಾತ್ರ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ. ಆಲ್ ದ ಬೆಸ್ಟ್ ಅಂತಲೇ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೇನೆ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮಾಡಲ್ ಕ್ವಶನ್ ಪೇಪರ್ ರೀತಿಯೇ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಬರುವಂಥದ್ದು. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟ್ರನ್ನು ಎಲ್ಲಿ ಏನು ಬರುತ್ತೆ, ಎಷ್ಟು ಅಂಕಗಳಿಗೆ ಅಂತ ಡೌಟ್ ಇದ್ದರೆ ಇದೇ PDF ಕಾಪಿಯನ್ನು ಉಚಿತವಾಗಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಈಗ ನನ್ನ ಕೆಲಸ ಏನು ಮಾಡ್ತಾ ಇದ್ದೀನಿ ಅಂದರೆ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸುಮಾರು ಎಲ್ಲ 90% 20 ಜಿಲ್ಲೆಗಳಲ್ಲಿ ಸೇಮ್ ಕ್ವಶನ್ ಪೇಪರನ್ನು ಪ್ರಿಪೇಟರಿ ಎಕ್ಸಾಮಿಗೆ ಕೊಡಲಾಗಿತ್ತು. ಹಾಗಾಗಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಉತ್ತರ ಜೊತೆಗೆ ನೀಡ್ತಾ ಇದ್ದೇನೆ. ಇಲ್ಲಿ ಬನ್ನಿ, ಎಲ್ಲರಿಗೂ ದಕ್ಕುವ ಹಣ್ಣು ಯಾವುದು ಅಂತ ಇದೆ. ಅದು ಇಲಾಚಿ ಹಣ್ಣು ಅಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿ ಇರುತ್ತೆ. ಪುಟ್ಟ ದಿಟ್ಟ ಹಕ್ಕಿಗಳೇ ಕೋಟಿ ಕಂಠದಲ್ಲಿ ಹಾಡಿ, ಹಾಡು ಕಣಿವೆ ಬೆಟ್ಟಗಳು ಮರ್ದನಿಸಲಿ. ಆಯಿತಾ? ಮತ್ತೆ ಸೂರ್ಯ ಬರುತ್ತಾನೆ, ಈ ಪದ್ಯ ಭಾಗದ ಮತ್ತೆ ಸೂರ್ಯ ಬರುತ್ತಾನೆ ಸಾಲು ಎನ್ನಲು ಅದು ಏನು ಸೂಚಿಸುತ್ತೆ ಅಂತ ಕೇಳಿದ್ದಾರೆ. ಕ್ವಶನ್ ನಂಬರ್ 2 ಸರಿಯಾದ ಉತ್ತರ ಭವಿಷ್ಯದ ದಿನಗಳಲ್ಲಿ ಕಾಲ ಬದಲಾಗುತ್ತೆ ಎಂಬ ಭರವಸೆಯನ್ನು ಸೂಚಿಸುತ್ತದೆ. ಕ್ವಶನ್ ನಂಬರ್ 3 ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಯವಾಗಿರುವ ದ್ವೀಪ ಯಾವುದು ಅಂತ ಇಲ್ಲಿ ಕೇಳಲಾಗಿದೆ. ಸರಿಯಾದ ಉತ್ತರ ಹವಳಗಳ ದ್ವೀಪ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 4 ಹೊಲಿಗೆ ಯಂತ್ರದ ಜೊತೆಗೆ ಅಮ್ಮಿ ಕಳೆದ ಕಾಲ ಡ್ಯಾಶ್ ಅಂತ ಇದೆ. ಅದಕ್ಕೂ ಕೂಡ ಸರಿಯಾದ ಉತ್ತರ ಕಾಲು ಶತಮಾನ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 5 ಕವಿಯ ಬೆನ್ನನ್ನು ಮುಳ್ಳುಗಳಾಗಿ ಚುಚ್ಚುತ್ತಿರುವುದೇನು? ಆಯಿತಾ? ಅದು ಕ್ವಶನ್ ನಂಬರ್ 5ಕ್ಕೆ ಸರಿಯಾದ ಉತ್ತರ ಅಮೃತಶಿಲೆಯ ಸಮಾಧಿಗಳು. ಕ್ವಶನ್ ನಂಬರ್ 6 ಕುಟುಂಬ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರು. ಆಯಿತಾ? ಕ್ವಶನ್ ನಂಬರ್ 6 ಸರಿಯಾದ ಉತ್ತರ ನರಸಿಂಹಮೂರ್ತಿ. ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ತಿದ್ದುವಂಥದ್ದು ಹಕ್ಕು ನಿಮಗಿದೆ, ತಿದ್ದುಕೊಳ್ಳುವ ಹಕ್ಕು ಅದು ನನಗಿದೆ. ತಪ್ಪು. ಬನ್ನಿ, ಕ್ವಶನ್ ನಂಬರ್ 7 ಅದಕ್ಕೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಇ ಆಗಿರುತ್ತೆ. ಸಿ ಕರ್ನಾಟಕ ಪರಂಪರೆಯಲ್ಲಿ ರಾಗಿಯ ಮಹತ್ವವನ್ನು ಅಂತ. ಬೋಳೆ ಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಚಾಚಿ ಯಾವ ರೂಪದಲ್ಲಿ ಬರುತ್ತದೆ ಅಂತ ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಮುದುಕಿಯ ರೂಪದಲ್ಲಿ ಪಿಚಾಚಿ ಬಂದಿರುತ್ತೆ. 9ನೆಯ ಪ್ರಶ್ನೆ, ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಅದು ಕೋವಿಯ. ಆಯಿತಾ? ಹೌದಲ್ವ? ಕೋವಿಗೆ ಜಯವಾಗಲಿ ಎಂದು ಹಾಡಿದರು. ಕ್ವಶನ್ ಆಪ್ಷನ್ ಡಿ. 10ನೆಯ ಪ್ರಶ್ನೆ, ಕೈಯಲ್ಲಿ ಕೆಲಸ ಮಾಡುವುದರಿಂದ ಬುದ್ಧಿ ಬರುತ್ತೆ, ಬೆವರು ಬರುತ್ತೆ, ಬೆವರು ಒರೆಸಿಕೊಂಡು ಬುದ್ಧಿ ಕಲಿಯೋಣ ಜಾಣ ಎಂಬ ಬೋಳೆ ಶಂಕರನ ಮಾತು ಏನನ್ನು ಧ್ವನಿಸುತ್ತದೆ ಅಂತ 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಶ್ರಮ, ಸಂಸ್ಕೃತಿ, ಮಹತ್ವ, ಕೆಲಸದಿಂದಾಗುವ ಆಯಾಸ. ಅದು ಸರಿಯಾದ ಉತ್ತರ ನಿಮಗೆ ಆಪ್ಷನ್ ಎ ಆಗಿರುತ್ತೆ. ಶ್ರಮ, ಸಂಸ್ಕೃತಿಯ ಮಹತ್ವ ಅನ್ನುವಂಥದ್ದು ಆಗಿರುತ್ತೆ. ಕ್ವಶನ್ ನಂಬರು ಇಲ್ಲಿಗೆ ಮುಗೀತು. 10 ಏನಂತೀರ ಸರ್ ಅದನ್ನು, MCQಸ್ಗಳು ಮುಕ್ತಾಯವಾಯಿತು. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಗಮನವನ್ನು ಹರಿಸೋಣ. ಶಾಸ್ತ್ರಿ ಮಾಸ್ತರ ಹೆಂಡತಿಯ ಹೆಸರು ಏನು? ಬನ್ನಿ, ಈಗಿರದು ಅಂಬವ್ವ. ರಂಗರಾವ್ ಅವರು ಡ್ಯಾಶ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. DCM ಅಂತ ಬರಿಬೇಕು. ಕ್ವಶನ್ ನಂಬರ್ 13 ರಕ್ಷಕರಂಡಕವು ಡ್ಯಾಶ್ ಕೈಯಿಂದ ಕೆಳಗೆ ಬಿದ್ದಿತು. 13ನೆಯ ಪ್ರಶ್ನೆಗೆ ಭರತ ಕೈಯಿಂದ ಕೆಳಗೆ ಬಿದ್ದಿತು. 14ನೆಯ ಪ್ರಶ್ನೆ, ರೈತರ ಬದಲಿಗೆ ಸ್ವತಂತ್ರವು ಡ್ಯಾಶ್ ಕೈಗೆ ಸಿಕ್ಕಿತು. ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು. ಮಹೇಂದ್ರನು ಡ್ಯಾಶ್ ವನ್ನು ಕೈಗೊಂಡಿದ್ದನು. ಅದು ಕನ್ನಡ ಓದಕ್ಕೆ ಬರಲ್ಲಪ್ಪ ಕೆಲವೊಮ್ಮೆ. ವ್ಯಾಘ್ರಯಜ್ಞ. ಆಯಿತಾ? ಲಾಸ್ಟ್ ಆಪ್ಷನ್ ಇದೆಯಲ್ವ, ಅದು ತಪ್ಪಾದರೆ ಕ್ಷಮಿಸಿಪ್ಪ. ಐ ಆಮ್ ಡೂಯಿಂಗ್ ಮೈ ಲೆವೆಲ್ ಬೆಸ್ಟ್. ಆಯಿತಾ? ಹೆಲ್ಪ್ ಆದರೆ ಸಾಕು ನಿಮಗೆ. ಹೊಂದಿಸಿ ಬರೆಯಿರಿ. ಮಗು ಮತ್ತು ಹಣ್ಣು ಎಷ್ಟು ಈಸಿ ಇದೆ ಅಲ್ವಾ? ಮಳೆ ಬಿದ್ದ ನೆಲದಲ್ಲಿ ಅಂತ. ಮತ್ತೆ ಸೂರ್ಯ ಬರುತ್ತಾನೆ. ಡಾಕ್ಟರ್ ಲೋಕೇಶ್ ಅಗಸನಕಟ್ಟಿ. ಸುನಾಮಿಯ ಹಾಡು, ಅದಕ್ಕೆ ಉತ್ತರ DHL ಪುಷ್ಪ.
4ನೆಯ ಪ್ರಶ್ನೆ, ಹೊಲಿಗೆ ಯಂತ್ರದ ಅಮ್ಮಿ, ಜಂಗಮ ಫಕೀರನ ಜೋಳಿಗೆ, ಜೀವಕ ಇಂಧನ. ಅದಕ್ಕೆ ಆನ್ಸರು ಜೀವಿಕ ಇಂಧನ. ಇಲ್ಲಿಗೆ ಸಂಪೂರ್ಣವಾಗಿ 20 ಅಂಕಗಳ MCQಸ್ಗಳನ್ನು ನಾವು ನಿಮಗೆ ಕೊಟ್ವಿ. ಒಂದು 10 MCQಸ್ಗಳು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ದ ಮ್ಯಾಚ್ ದ ಫಾಲೋಯಿಂಗ್. ಈಗ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿಗೆ ಮುಗಿಲಿಲ್ಲ ಪೇಪರು. ಮುಂದೆ ನಿಮಗೆ ಗ್ರಾಮರ್ ಪಾರ್ಟ್ ಇದೆ ಆಯಿತಾ. ಅದರ ಕೆಲವೊಂದು ಉತ್ತರಗಳನ್ನು ಕೊಟ್ಟು ಬಿಡ್ತೇನೆ. ಯಾಕಂದರೆ ಬಹಳ ಜನ ಬರೇ ಉತ್ತರಗಳನ್ನು ಹುಡುಕೋದ್ರಲ್ಲಿಯೇ ಕಾಲವನ್ನು ಕಳೀತಾ ಇದ್ದೀರಾ. ಟೈಮ್ ಈಸ್ ವೆರಿ ಪ್ರೀಷಿಯಸ್ ಆಯಿತಾ. ಕೆಳಗಿನ 2 ಶಬ್ದಗಳನ್ನು ಬಿಡಿಸಿ ಬರೆಯಿರಿ ಅಂತ ಇದೆ, ಹೌದಲ್ವಾ. ಈಗ ಕಾಳೊರಗ ಅಂತ ಇದೆ, ಅದಕ್ಕೆ ಕಾಳು ಪ್ಲಸ್ ಉರಗ ಅಂತ ಬರೆದ್ರೆ ಮುಗೀತು. ರಸಾನುಭವ ಅಂತ ಇದೆ, ರಸ ಪ್ಲಸ್ ಅನುಭವ ಅಂತ ಬರಿಬೇಕು, ಹೌದಲ್ವಾ. ಮಹಾತ್ಮ ಅಂತ ಇದೆ, ಮಹಾ ಪ್ಲಸ್ ಆತ್ಮ ಅಂತ ಬರಿಬೇಕು. ಇದಿಷ್ಟು ಬರೆದ್ರೆ ಯಾವ್ದಾದ್ರು 2 ಬರಿಬೇಕು ರೀ, 3 ಕೊಟ್ಟಿದ್ದಾರೆ. ಭಾಳ ಈಸಿ ಇರತ್ತಪ್ಪ, ಬರಿಬೇಕು, ಕಲಿಬೇಕು, ಕಲ್ತ್ರೇ ಎಲ್ಲ. ಕೆಳಗಿನ 2 ಪದಗಳ ನಾನಾರ್ಥಕಗಳನ್ನು ಬರೆಯಿರಿ. ನಾನಾರ್ಥಕ ಅಂದ್ರೇನು? ಸಿನಾನಿಮ್ಸನ್ನು ಬರೆಯಿರಿ ಅಂತ ಆಯಿತಾ. ಬನ್ನಿ, ಅರಸು ಅಂತ ಇದೆ. ಅರಸು ಅಂದರೆ ರಾಜ, ದುಡುಕು ಅಂತ ಆಯಿತಾ. ನಂತರದಲ್ಲಿ ಮೋರಿ ಅಂತ ಇದೆ. ಮೋರಿ ಅಂದರೆ ಚರಂಡಿ ಕಣ್ರಿ. ಮೋರ್ಯಾಗ ನೀರು ಹೊಂಟೈತಯ್ಯಪ್ಪ ಅಂತೀವಲ್ವ, ಹೌದಲ್ವ. ಹಾಗೂ ಚಾಲಗ ಕೂಡ ಹೌದು. ನೆಕ್ಸ್ಟ್ ಕಲ್ಯಾಣ ಅಂತ ಇದೆ. ಕಲ್ಯಾಣ ಅಂದರೆ ಮದುವೆ ಕೂಡ ಹೌದು, ಮಂಗಳ ಅಂತಲೂ ಹೌದು, ಶುಭ ಕಾರ್ಯ ಅಂತಲೂ ಕೂಡ ಹೌದು ಆಯಿತಾ. ಇಷ್ಟು ಈಸಿಯಾಗಿರುತ್ತೆ. ಈಸಿ ಅಂತ ನನಗನ್ಸುತ್ತೆ, ಯಾಕಂದ್ರೆ ದೊಡ್ಡವರಲ್ವ ನಾವೆಲ್ಲ, ಈ ವಯಸ್ಸು ದಾಟ ಮುಂದೆ ಹೋಗಿದ್ದೇವೆ. ನಿಮ್ಮ ಈಗ ಕರ್ತವ್ಯ ಏನು ಅಂದರೆ ಕಲಿಬೇಕು ಕಣ್ರಪ್ಪ. ಬನ್ನಿ, 47ನೆಯ ಪ್ರಶ್ನೆಗೆ ಕೆಳಗಿನ 2 ಶಬ್ದಗಳಿಗೆ ತದ್ಭವ ರೂಪ ಬರೆಯಿರಿ. ನಿತ್ಯ ಅಂತ ಇದೆ, ಅದನ್ನು ನಿಶ್ಚ ಅಂತ ಬರೀರಿ. ಅಮೃತ, ಅದಕ್ಕೆ ಅಮರ್ಧು ಅಂತ ಆಯಿತಾ. ಶಿಶು, ನಿಸು, ಸಿಸು, ಸೀಸು, ಸಿ ಸ್ಮಾಲ್ ಸಿ ಬರುತ್ತಲ್ವ, ಹೆಂಗೆ ಹೇಳೋದು, ಸಾಧು ಸಿ ಆಯಿತಾ. 48ನೆಯ ಪ್ರಶ್ನೆ, 2 ವಿರುದ್ಧ ಪದಗಳನ್ನು ಬರೀರಿ. ಆಪೋಸಿಟ್ ವರ್ಸ್. ಅಡಂಬರ ಅಂತ ಇದೆ, ನಿರಾಡುಬರ ಅಂತ. ನೆಕ್ಸ್ಟು ಟೊಳ್ಳು ಅಂತ ಇದೆ, ಗಟ್ಟಿ ಅಂತ. ಲೌಕಿಕ ಅಂತ ಇದೆ, ಅಲೌಕಿಕ ಅಂತ ಬರಿಬೇಕು ಅಷ್ಟೇ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೈ ಡಿಯರ್ ಚಿಲ್ಡ್ರನ್? ವೆರಿ ಗುಡ್. ಈ ಕೆಳಗಿನ 2 ನುಡಿಗುಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಅಡಿಪಾಯ ಅಂತ ಇದೆ, ಹೌದಲ್ವಾ. ಶಿಕ್ಷಣದ ಅಡಿಪಾಯ ಚೆನ್ನಾಗಿ ಬಿದ್ದರೆ ಮುಂದೆ ಜೀವನ ಭವಿಷ್ಯ ರೂಪಿಸಿಕೊಳ್ಳಬಹುದು ಅಂತ, ಹೌದಾ. ಮುಗಿಬೀಳು ಅಂತ. ಜನರು ಉಚಿತವಾಗಿ ಕೊಟ್ಟಾಗ ಯಾವುದು, ಅಥವಾ ದಾಸೋಹ ಅನ್ನಕ್ಕೆ, ಅಥವಾ ಉಚಿತವಾಗಿ ಏನಾದರೂ ದಾನ ಮಾಡುವಾಗ ಮುಗಿಬೀಳುತ್ತಾರೆ, ಏನಾದರೂ ಮುಖವಾಡ. ಈ ರೀತಿಯಾಗಿ ಈಸಿಯಾಗಿ ಬರೆಯುವಂಥದ್ದು ಯಾವುದಾದ್ರೂ 2 ಅನ್ಯದೇಶಿ ಪದಗಳನ್ನು ಬರೆಯಿರಿ. ಭಾಳ ಈಸಿ ಸರ್. ನಿಮ್ಮ ಮುಂದೆ ಪೇಪರ್ ಕಾಣ್ತಾ ಇದೆ, ಅದೇ ಟೇಬಲ್ ಮೇಲೆ ಕೂತ್ಕೊಂಡಿದ್ರೆ ಟೇಬಲು, ಕೈಯಾಗಿ ಪೆನ್ ಇಟ್ಕೊಂಡಿದ್ರೆ ಪೆನ್ನು, ಕೈಯಾಗಿ ಬುಕ್ ಇಟ್ಕೊಂಡಿದ್ರೆ ಟೆಕ್ಸ್ಟ್ ಬುಕ್ಕು, ನೋಟ್ ಬುಕ್ಕು, ಇವೆಲ್ಲವೂ ಕೂಡ ಅನ್ಯದೇಶೀಯ ಪದಗಳು ಆಗಿರ್ತವೆ. ಟೆಕ್ಸ್ಟ್ ಬುಕ್ಕು, ನೋಟ್ ಬುಕ್ಕು, ಪೆನ್ನು, ಟೇಬಲ್ಲು, ಪೇಪರು ಇವೆಲ್ಲವೂ ಅನ್ಯದೇಶೀಯ ಆಗಿರುತ್ತೆ. ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಇದೆ. ಭಾಳ ಈಸಿ ಸರ್. ನಿಮಗೆ ಕನ್ನಡ ರೈಟಿಂಗ್ ಸ್ಕಿಲ್ ಇದ್ದರೆ ಸಾಕು. ಮೂಢನಂಬಿಕೆಗಳಿಂದ ಸಮಾಜದ ಮೇಲೆ ಆಗುವ ಪರಿಣಾಮಗಳು ಅಂತ. ಮೂಢನಂಬಿಕೆ, ಸಂಜೆ ಆದಮೇಲೆ ಹೊರಗಡೆ ಹೋಗಬಾರ್ದು, ಬೆಕ್ಕಡ್ಡ ಹೋದರೆ ಮುಂದೆ ಸಾಗಬಾರ್ದು, ಬೇರೆಯವ್ರು ಸಾಗೋಕ್ಕಿಂತ ಮುಂಚೆ. ಎಲ್ಲಾದರೂ ಹೋಗೋ ಸಮಯದಲ್ಲಿ ಯಾರು ಕೂಡ ನಮಗೆ ಎಲ್ಲಿ ಹೊಂಟಿಯಪ್ಪ ಅಂತ ಕೇಳಬಾರ್ದು. ಎಕ್ಸಾಮಿಗೆ ಹೋಗೋ ಸಮಯದಲ್ಲಿ ಎಕ್ಸಾಮಿಗೆ ಹೊಂಟಿಯಾ ಅಂತ ಕೇಳಬಾರ್ದು. ಮಂಗಳವಾರದ ದಿನ ಹೆಣ್ಣು ಮಕ್ಕಳಿಗೆ ಮನೆಯಿಂದ ಹೊರಗಡೆ ಕಳಿಸ್ಬಾರ್ದು, ತವ್ರ ಮನೆಗೆ. ಹೀಗೆ ಕೆಲವೊಂದು ಇದ್ದಾವೆ, ಹೌದಲ್ವ. ಫಸ್ಟ್ ಎಕ್ಸಾಮೇ ಶನಿವಾರ ಬಂದರೆ ಮುಗೀತಪ್ಪ ಎಲ್ಲವೂ ಡಮ್ ಡುಸ್ ಅಂತ. ಈ ರೀತಿಯಾಗಿ ಜ್ಞಾನಾಭಿವೃದ್ಧಿಯಲ್ಲಿ ಪುಸ್ತಕಗಳ ಮಹತ್ವ ಇವೆಲ್ಲ ಈಸಿಯಪ್ಪ. 2 ಒಂದು ನಿಮಗೆ ಫಾರ್ಮಲ್ ಲೆಟ್ರ್ ಇದೆ, ಒಂದು ಇನ್ಫಾರ್ಮಲ್ ಲೆಟ್ರ್ ಇದೆ. ನಿಮ್ಮ ಹೆಸರು ಒಂದು ಕಡೆ ಜಾನಕಿ, ಒಂದು ಕಡೆ ಭಾನು, ದಿವಾಕರು, ಈ ರೀತಿಯಾಗಿ ಎಲ್ಲ ಕೊಟ್ಟಿರ್ತಾರೆ. ಇದನ್ನು ಫಸ್ಟು ತಾವು ನೋಡಿ ನಂತರದಲ್ಲಿ ಲೆಟ್ರ್ ಬರೀಬೇಕಾಗಿರುತ್ತೆ. ಧನ್ಯವಾದಗಳು. ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೆ ಕೊಟ್ಟರಲ್ವ, ಅದಕ್ಕೆ ನನ್ನ ಒಂದು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಇದರ ಒಂದು PDF ಕಾಪಿಯನ್ನು ತಾವು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ. ಜೊತೆಗೆ ಇಂಗ್ಲೀಷಿಗೆ ಬೇಕಾಗಿರುವಂಥ ಗ್ರಾಮರಿನ ಲಿಂಕ್ಗಳು, ನೋಟ್ಸಿನ ಲಿಂಕ್ಗಳು ಹಾಗೂ ಚಾಪ್ಟರ್ ವೈಸು ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.